ಏಷಾಯನು ದೇವರಿಂದ ಉಪಯೋಗಿಸಲ್ಪಡುವವನಾಗಿದ್ದರೂ ಕೂಡ ದೇವರ ಸ್ವರವನ್ನ ಕೇಳಿದಾಗ, ಅಂದರೆ ಯಾರನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗೋನು ಎಂಬಂತ ದೇವರ ಶಬ್ದವನ್ನ ಅವನು ಕೇಳಿದಾಗ, ದೇವರೇ ನನ್ನನ್ನು ಕಳುಹಿಸು, ನಾನು ಹೋಗುತ್ತೇನೆಂಬುದಾಗಿ ಸಮರ್ಪಿಸಿದ ನಿಮಿತ್ತವಾಗಿಯೇ ದೇವರು ಅವನನ್ನು ಇನ್ನೂ ಉನ್ನತವಾಗಿ, ಇನ್ನೂ ವಿಶೇಷವಾಗಿ ಉಪಯೋಗಿಸುವುದಕ್ಕೆ ಸಾಧ್ಯವಾಯಿತು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಆರಿಸಿಕೊಳ್ಳಲ್ಪಟ್ಟವರಾಗಿದ್ದರೂ, ಉಪಯೋಗವಾಗುವವರಾಗಿದ್ದರೂ ಕೂಡ ದೇವರ ಸ್ವರವನ್ನ ಕೇಳುವಾಗ ಯಾರು ಅದಕ್ಕೆ ಕಿವಿಗೊಟ್ಟು ವಿಧೇಯರಾಗಿ ತಮ್ಮನ್ನು ಸಮರ್ಪಿಸಿ ಕೊಡುತ್ತಾರೋ ಅವರನ್ನೇ ದೇವರು ಉನ್ನತವಾಗಿ ಉಪಯೋಗಿಸುವುದಕ್ಕೆ ಸಾಧ್ಯ. ಆದ್ದರಿಂದ ದೇವರ ಸ್ವರವನ್ನು ಕೇಳುವಾಗ, ದೇವರೊಂದು ಕಾರ್ಯವನ್ನು ಪ್ರಕಟಿಸುವಾಗ ಸುಮ್ಮನೆ ಕೂರಬೇಡಿ, ನಿಮ್ಮನ್ನು ಅದಕ್ಕಾಗಿ ಸಮರ್ಪಿಸಿರಿ. ದೇವರು ಕರಗಳಲ್ಲಿ ತೆಗೆದುಕೊಂಡು ವಿಶೇಷವಾಗಿ ನಿಮ್ಮನ್ನು ಬಲಪಡಿಸಿ ಆಶ್ಚರ್ಯಕರವಾಗಿ ಉಪಯೋಗಿಸಲಿದ್ದಾರೆ.